ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಸ್ಪರ್ಧಿಯಾಗಿ ಮಿಂಚಿದ ಮಲ್ಲಮ್ಮ ಬುಟಿಕ್‌ನಲ್ಲಿ ಕಳೆದ 15 ವರ್ಷಗಳಿಂದ ಕಸ ಗುಡಿಸುವ ಮತ್ತು ನೆಲ ಒರೆಸುವ ಕೆಲಸವನ್ನ ಮಾಡ್ತಿದ್ದಾರೆ. ಜೊತೆಗೆ ಯೂಟ್ಯೂಬ್ ವಿಡಿಯೋಗಳ ಮೂಲಕವೂ ಹಣ ಸಂಪಾದಿಸುತ್ತಿದ್ದಾರೆ. ಹಾಗಾದ್ರೆ ಮಲ್ಲಮ್ಮ ತಿಂಗಳ ಸಂಬಳ ಎಷ್ಟು? ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಮಲ್ಲಮ್ಮ ಯಾರಿಗ್ ಗೊತ್ತಿಲ್ಲ ಹೇಳಿ. ಮುಗ್ಧ ಮನಸ್ಸಿನ ಮಲ್ಲಮ್ಮ ಅವರು ಬಿಗ್ ಬಾಸ್‌ನಲ್ಲಿ ಸ್ಪರ್ಧಿಸಿ ಕನ್ನಡಿಗರ ಮನೆ ಮಾತಾಗಿದ್ದಾರೆ. ಬಿಗ್ ಬಾಸ್‌ನಿಂದ ಹೊರಬಂದ ಬಳಿಕ ಮಲ್ಲಮ್ಮ ಅವರು ಹಲವು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಈ ವೇಳೆ ತಮ್ಮ ತಿಂಗಳ ಸಂಬಳ ಎಷ್ಟು ಅನ್ನೋದನ್ನ ರಿವೀಲ್ ಮಾಡಿದ್ದಾರೆ. ಹಾಗಾದ್ರೆ ಮಲ್ಲಮ್ಮ ಅವರಿಗೆ ಬುಟಿಕ್‌ನಲ್ಲಿ ಸಿಗುತ್ತಿರುವ ತಿಂಗಳ ಸಂಬಳ ಎಷ್ಟು ಗೊತ್ತಾ? ಊರಲ್ಲಿ ನಾವು ಹೊಲ ಮನೆ ಕೆಲಸ ಮಾಡ್ತಿದ್ವು. ನಂತರ ಟೇಲರ್ ಕೆಲಸ ಕಲಿತು ಟೇಲರಿಂಗ್ ಮಾಡ್ತಿದ್ದೆ. ಮನೆ ಕಟ್ಟಿದ್ವು. ಮಗನಿಗೆ ಮದುವೆ ಮಾಡ್ದೆ. ಸ್ವಲ್ಪ ಸಾಲ ಆಯ್ತು. ಹಾಗಾಗಿ ಬೆಂಗಳೂರಿಗೆ ಬಂದೆ. ನಾವು ಬೆಂಗಳೂರಿಗೆ ಬಂದು 15 ವರ್ಷ ಆಯ್ತು. ಆಗ್ಲಿಂದಲೂ ನಮ್ಮ ಪಲ್ಲವಿ ಮೇಡಮ್ ಹತ್ತಿರ ಕೆಲಸ ಮಾಡ್ತಿದ್ದೀನಿ. ಮನೆ ಕಟ್ಟೋಕೆ ಮಾಡಿದ ಸಾಲ ಮತ್ತು ದೊಡ್ಡ ಮಗನ ಮದುವೆಗೆ ಮಾಡಿದ ಸಾಲ ತೀರ್ತು. ಈಗ ಸಣ್ಣ ಮಗನಿಗೆ ಮದುವೆ ಮಾಡಿರಲು ಸಾಲ ಬಾಕಿ ಇದೆ ಎಂದು ಸಂದರ್ಶನದಲ್ಲಿ ಮಲ್ಲಮ್ಮ ಹೇಳ್ಕೊಂಡಿದ್ದಾರೆ. ಮತ್ತೆ ಕೆಲಸ ಮಾಡ್ತೀರಾ ಅನ್ನೋ ಪ್ರಶ್ನೆಗೆ ಮಾಡ್ಬೇಕು. ಕಾಯಕವನ್ನ ಹೇಗೆ ಬಿಡೋಕಾಗತ್ತೆ? ನಮ್ಮ ಕೆಲಸ ಬಿಡೋಕೆ ಮರೆಯಲ್ಲ ಎಂದು ಮಲ್ಲಮ್ಮ ಉತ್ತರಿಸಿದ್ದಾರೆ. ಮಲ್ಲಮ್ಮ ಅವರ ತಿಂಗಳ ಸಂಬಳ ಎಷ್ಟು? 12,000 ರೂಪಾಯಿ ಸಂಬಳ ಕೊಡ್ತಿದ್ರು ನಮ್ಮ ಮೇಡಮ್. ಮಗ ಡ್ರೈವರ್ ಕೆಲಸ ಮಾಡ್ತಾನೆ. ದೊಡ್ಡ ಮಗ ಟೈಲರಿಂಗ್ ಮಾಡ್ತಾನೆ ಎಂದಿದ್ದಾರೆ ಮಲ್ಲಮ್ಮ. ಬುಟಿಕ್‌ನಲ್ಲಿ ಏನ್ ಕೆಲಸ ಮಾಡ್ತೀರಾ? ನಮಗೆ ಡಿಸೈನಿಂಗ್ ಎಲ್ಲ ಬರಲ್ಲ. ಸಾದಾ ಬ್ಲೌಸ್ ಹೊಲಿಗೆ ಹಾಕ್ತೇನೆ. ಬುಟಿಕ್‌ನಲ್ಲಿ ಕಸ ಗುಡಿಸುವ ಮತ್ತು ನೆಲ ಒರೆಸುವ ಕೆಲಸವನ್ನ ಮಾಡ್ತೀನಿ. ಜೊತೆಗೆ ಎಮ್ಮಿಂಗ್, ಜಿಗ್‌ಜಾಗ್ ಮಾಡ್ತೀನಿ ಎಂದಿದ್ದಾರೆ ಮಲ್ಲಮ್ಮ. ಇನ್ನು ಊರಿನಲ್ಲಿ ಹೇಗಿತ್ತು ನಿಮ್ಮ ಜೀವನ ಅಂತ ಕೇಳಿದಕ್ಕೆ, ಊರಲ್ಲಿ ಇದ್ದಾಗ ತುಂಬಾ ಕಷ್ಟ ಆಯ್ತು. ಆ ಕಷ್ಟವನ್ನ ನೆನಪು ಮಾಡ್ಕೊಂಡ್ರೆ ಭಯ ಆಗತ್ತೆ. ಸಾಕಪ್ಪ, ಈಗ ಖುಷಿಯಾಗಿದ್ದೀವಿ. ಹಿಂದಿನ ಜೀವನ ಬೇಡ. ನನ್ನ ಕಷ್ಟ ಯಾವ ಹೆಣ್ಣು ಮಕ್ಕಳಿಗೂ ಬರಬಾರ್ದು. ಈಗ ಸ್ವಲ್ಪ ಖುಷಿ ನೆಮ್ಮದಿಯಿಂದ ಇದ್ದೇನೆ ಎಂದಿದ್ದಾರೆ ಮಲ್ಲಮ್ಮ. ಇನ್ನು ಯೂಟ್ಯೂಬ್ ವಿಡಿಯೋಗಳಿಂದ ಮಲ್ಲಮ್ಮನಿಗೆ ದುಡ್ಡು ಎಷ್ಟು ಸಿಗುತ್ತೆ? ದುಡ್ಡು ಬರುತ್ತೆ. ಪಲ್ಲವಿ ಮೇಡಮ್ ನಮಗೆ ದುಡ್ಡು ಕೊಡ್ತಾರೆ. ಪಲ್ಲವಿ ಮೇಡಮ್ ಮತ್ತು ಮನೋಜ್ ಸರ್ ಬಗ್ಗೆ ತುಂಬಾ ಖುಷಿ ಇದೆ. ಅವರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆಯೇ. ನನ್ನ ಜೀವನ ಇರೋ ತನಕ ಇವರಿಬ್ಬರನ್ನ ಮರೆಯಲ್ಲ ಎಂದಿದ್ದಾರೆ ಮಲ್ಲಮ್ಮ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.